ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದಾನಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ದಾನಿ ತೊಗೊಂಡಿದ್ದೀನಿ, ಬೆಲ್ಲ, ಪುಟಾಣಿ ಹಿಟ್ಟು, ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪೌಡರ್. ಇಷ್ಟಿದ್ರೆ ದಾನಿ ಉಂಡೆ ಈಸಿಯಾಗಿ ರೆಡಿ ಮಾಡ್ಬೋದು. ಈಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ನಾನು ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ನಾನು 2 ಕಪ್ ಆಗುವಷ್ಟು ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಬೆಲ್ಲನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ಇವಾಗ ನೀರು ಆ್ಯಡ್ ಮಾಡ್ತಿದ್ದೀನಿ. ಬೆಲ್ಲ ಅಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು. ನೀರು ಜಾಸ್ತಿ ಆದರೆ ಪಾಕ ಕರೆಕ್ಟಾಗಿ ಬರಲ್ಲ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಬೆಲ್ಲ ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡ್ತಿರ್ಬೋದು, ನಾನು ಸ್ವಲ್ಪ ಕಳ್ಳಾಡಿಸ್ತಿದ್ದೀನಿ. ಇವಾಗ ಇದು ಎಲ್ಲ ಬೆಲ್ಲನೂ ಕರಗಿದೆ. ಇದನ್ನು ನಾನು ಒಂದು ಸಾನ್ಗಿ ಸಹಾಯದಿಂದ ಸೋಸ್ಕೊತಿದ್ದೀನಿ. ಅದಕ್ಕೆಂದರೆ ಏನೋ ಒಂದು ಸ್ವಲ್ಪ ಕಸರು ಹಿಂಗೆ ಏನಾದರೂ ಬರ್ಬೋದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಸೋಸ್ಕೊತಿದ್ದೀನಿ. ಸೋಸ್ಕೊಂಡಿದ್ದು ಮತ್ತೆ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀತಿದೆ. ಇವಾಗ ಪಾಕ ಚೆಕ್ ಮಾಡ್ಕೊಳ್ಳೋಣ ನಾವು. ಅದಕ್ಕೆ ನಾವು ಪಾಕ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿರುತ್ತಲ್ಲ, ಸೊ ಅದನ್ನು ಹಾಕಿದರೆ ಇದು ಉಂಡೆ ಟೈಪ್ ಆಗುತ್ತೆ, ಕೈಗೆ ಅಂಟ್ಕೊಳ್ಳಲ್ಲ. ಅಂದರೆ ನಮಗೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನಂದು ಪಾಕ ಕರೆಕ್ಟಾಗಿ ಬಂದಿದೆ, ನೋಡ್ತಿರ್ಬೋದು, ಕೈಗೆಲ್ಲ ಅಂಟ್ಕೊಳ್ಳುತ್ತಿಲ್ಲ. ಇವಾಗ ನಾನು ಗ್ಯಾಸಿಂದ ಪಾತ್ರೆನ ಕೆಳಗಿಟ್ಕೊಂಡು ಇದಕ್ಕೆ ದ್ರಾಕ್ಷಿ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ಗೋಡಂಬಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಾದಾಮ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾ ಇಲ್ಲಿ ದಾನಿನ ಅರ್ಧ kg ಆಗುವಷ್ಟು ತೊಗೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಪುಟಾಣಿ ಹಿಟ್ಟು ತೊಗೊಂಡಿದ್ನಲ್ಲ, ಸೊ ಅದನ್ನ 1 ಕಪ್ ಆಗುವಷ್ಟು ಪುಟಾಣಿ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಪುಟಾಣಿ ಹಿಟ್ಟು ಹಾಕೋದ್ರಿಂದ. ಸೊ ಹಾಗಾಗಿ ನಾನು ಪುಟಾಣಿ ಹಿಟ್ಟು ಆ್ಯಡ್ ಮಾಡ್ತೀನಿ. ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಉಂಡೆ. ನಿಮ್ಗೆ ಯಾವ ಸೈಜ್ ಬೇಕಲ್ಲ, ಸೊ ಅದೇ ಸೈಜಲ್ಲಿ ಉಂಡೆ ಕಟ್ಕೋಬೋದು. ನಾನು ಸಣ್ಣದಾಗಿ ಉಂಡೆ ಕಟ್ಕೋತಿದ್ದೀನಿ. ಇವಾಗ ಉಂಡೆ ರೆಡಿಯಾಗಿದೆ. ಉಳಿದ ಉಂಡೆನೂ ನಾನು ಇದೇ ಥರನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ದಾನಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗಾದರೆ ನೀವು ಕೂಡ ದಾನಿ ಉಂಡೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.